ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಜ್ಬೆಂಡು ನಿದ್ದೆ ಮಾಡೋದ್ ಬಿಟ್ಟು ಬೊಂಬೆ ಜೊತೆ ಎಲ್ಲಿ ಕೂತಿದ್ದೀರಾ? ನೀವು ಕೊಟ್ಟಿರೋ ಈ ಬೊಂಬೆಲಿ ನನ್ನ ತಾಯಿನ ಕಾಣ್ತದೆ ಅನ್ಕೊಂಡ್ರೆ. ನೀವು ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಮ್ಗೆ ಈ ಥರನೂ ಟ್ಯಾಲೆಂಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಹಜ್ಬೆಂಡು, ನಿಮ್ಗೋಸ್ಕರ ಈ ಬೊಂಬೆ ಮಾತ್ರ ಅಲ್ಲ, ನನ್ನ ಜೀವ ಬೇಕಿದ್ರು ಕೊಡ್ತೀನಿ. ಹಜ್ಬೆಂಡು, ನಿಮ್ಮನ್ನ ನನ್ನ ಪ್ರಪಂಚ ಅನ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನೀವು ಚೆನ್ನಾಗಿದ್ರೆ ನಿಮ್ಮ ಪ್ರಪಂಚದಲ್ಲಿರೋ ನಾನು ಆರಾಮಾಗಿರ್ತೀನಿ. ತಾಯಿ ಇಲ್ದಿರೋ ನೋವು ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಇವತ್ತು ನಿಮ್ಮ ಅಮ್ಮನ ಹುಟ್ಟಿದ ದಿವಸ ಅಂತ ಅಕ್ಕ ನೆನ್ನೆನೇ ಹೇಳಿದ್ರು. ಆಗ ಈ ಥರ ಮಾಡೋಣ ಅಂತ ನಾನೇ ಅಕ್ಕಂಗೆ ಹೇಳಿದೆ. ನನಗೋಸ್ಕರ ಇಷ್ಟೆಲ್ಲ ಮಾಡಿದಿರಲ್ಲ, ನಿಮ್ಮ ಋಣನ ಹೇಗೆ ರೀತಿ ತೀರಿಸ್ಲಿ? ಇದು ಋಣ ಅಲ್ಲ ಹಜ್ಬೆಂಡು, ನನ್ನ ಕರ್ತವ್ಯ. ನನಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ? ಹೇಳಿದ್ನಲ್ವಾ, ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಅಂಥ ದೊಡ್ಡ ಮಾತೆಲ್ಲ ಯಾಕ್ರಿ ಆಡ್ತೀರಾ? ಅಂಥ ಸಂದರ್ಭ ಎಲ್ಲ ಯಾವತ್ತೂ ಬರಲ್ಲ. ಮಗು ಥರ ಮಲಗಬೇಕು ಅಂತ ಅನ್ನಿಸ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ಇದೇ ಥರ ಅಮ್ಮನ ಮಡ್ಲಲ್ಲಿ ಮಲಗಿದ್ದು ನೆನಪಾಗ್ತಾ ಇದೆ. ಹಜ್ಬೆಂಡು, ನಿಮ್ಮ ಅಮ್ಮನಷ್ಟು ಪ್ರೀತಿ ನನ್ನ ಕೈಯಲ್ಲಿ ಕೊಡೋಕ್ಕಾಗಲ್ಲ. ಆದರೆ ಅವ್ರು ತೋರಿಸ್ತಿದ್ದ ಕಾಳಜಿ ನಾನು ತೋರಿಸ್ತೀನಿ. ನನಗಿಂತ ಜಾಸ್ತಿ ನಿಮ್ಮನ್ನು ಇಷ್ಟಪಡ್ತೀನಿ. ಹಾಸ್ಟೆಲ್ ಮಕ್ಕಳಿಗೆಲ್ಲ ಬಟ್ಟೆಗಳು ಕೊಡಬೇಕು, ಅದು ನಿಮ್ಮದೇ ಜವಾಬ್ದಾರಿ. ಖಂಡಿತ ಕೆಲಸ ಮಾಡ್ತೀನಿ ಹಜ್ಬೆಂಡು. ನಾಳೆ ಈವೆಂಟ್ ಚೆನ್ನಾಗಾಗುತ್ತಲ್ಲ? ಯೋಚನೆ ಮಾಡಬೇಡಿ ಹಜ್ಬೆಂಡು. ನಿಮ್ಮ ತಾಯಿ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ದೀಪ ಅವರೇ, ಹೇಳಿ ಹಜ್ಬೆಂಡು. ಅಮ್ಮ ನೀವು ಚಿಕ್ಕವನಾಗಿದ್ದಾಗ ಹಾಡು ಹೇಳಿ ಮಲಗಿಸ್ತಾ ಇದ್ರು, ನೀವು ಯಾವ್ದಾರು ಒಂದು ಹಾಡು ಹೇಳ್ತೀರಾ? ಹೇಳ್ತೀನಿ ಹಜ್ಬೆಂಡು. ದೀಪ, ಇಂಗ್ಲಿಷ್ ಹೇಳ್ಕೊಟ್ನಲ್ಲ, ಒಂದೆರಡು ಲೈನ್ ಹೇಳು. ಹಾಯ್, ಹೆಲೋ, ಹೌ ಆರ್ ಯು? ಮೈ ನೇಮ್ ದೀಪ. ಅಲ್ಲ, ದಿಶಾ. ದೀಪ, ಈ ಆಕ್ಸೆಂಟ್ ಅಲ್ಲಿ ಮಾತಾಡಿದ್ರೆ ಅಷ್ಟೇ ಕತೆ. ಇಂಗ್ಲಿಷನ್ನ ಸ್ಟೈಲ್ ಆಗಿ ಮಾತಾಡ್ಬೇಕು. ಹೇಳ್ಕೊಟ್ಟಿಲ್ವನಾ ನಿನ್ಗೆ? ಮರ್ತೋದಾ? ಅಕ್ಕ, ನೀವು ಕೋಪ ಮಾಡ್ಕೊಬೇಡಿ, ನಂಗೆ ಭಯ ಆಗತ್ತೆ. ನಾನು ಹಸ್ಬೆಂಡಿಗೆ ಬೇಕಿದ್ರೆ ಸಂಭಾಳಿಸ್ಬೋದು, ಆದ್ರೆ ನಿಮ್ಮನ್ನ ಸಂಭಾಳಿಸೋದು ತುಂಬಾ ಕಷ್ಟ. ಬೈಯೋರು ಬದುಕೋಕ್ ಹೇಳ್ತಾರೆ ಅನ್ನೋ ಮಾತಿಲ್ವಾ? ನಾನ್ ನಿನಗ್ ಬೈತಿರೋ ಉದ್ದೇಶನೂ ಅದೇ ದೀಪ. ನಾಳೆ ನೀನು ದಿಶಾ ಆಗಿ ಎಲ್ರ ಮುಂದೆ ಗೆಲ್ಬೇಕು. ಚಿರು ಕೆರಿಯರ್ನ ನೀನ್ ಇನ್ನೂ ಎತ್ತರಕ್ಕೆ ತಗೊಂಡ್ ಹೋಗ್ಬೇಕು. ಇದೆಲ್ಲ ನೀವು ನನಗೋಸ್ಕರನೇ ಮಾಡ್ತಿರೋದು ಅಂತ ಗೊತ್ತಕ್ಕ. ತುಂಬಾ ಥ್ಯಾಂಕ್ಸ್. ನನ್ನ ಗಂಡನ ಹೆಸರು ಉಳಿಸೋದ್ರ ಜೊತೆ ನಿಮ್ಮ ನಂಬಿಕೆನೂ ನಾನು ಉಳಿಸ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನೋಡು, ನೀನು ಚೆನ್ನಾಗಿ ಇಂಗ್ಲಿಷ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ಇವಾಗ ಹೇಳ್ಕೊಡ್ತೀನಿ, ಹಂಗೆ ಹೇಳು. ನೋಡು, ಇದೆಲ್ಲ ನಿನಗೆ. ನನ್ಗ ಯಾಕಕ್ಕ?
ನಾಳೆ ದಿನ ನೀನು ದಿಶಾ ಆಗಿ ಎಲ್ಲ ಕಡೆ ಫೇಮಸ್ ಆಗೋಳಲ್ವಾ, ಅದಕ್ಕೆ ನಿನ್ ಸ್ಕಿನ್ ಟೋನ್ಗೆ ಮೇಕಪ್ನ ಟೆಸ್ಟ್ ಮಾಡಬೇಕು. ಅಂದ್ರೆ ನಿನ್ ಸ್ಕಿನ್ ಟೋನ್ಗೆ ಫೇಸ್ಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ ಅಂತ ಟೆಸ್ಟ್ ಮಾಡಬೇಕು. ಅದೆಲ್ಲ ಇವಾಗ ಯಾಕಕ್ಕ, ನಾಳೆ ಪಾರ್ಲರ್ ಅವ್ರು ಬರ್ತಾರಲ್ವಾ? ಅವ್ರು ನಾಳೆ ಬಂದು ಟೆಸ್ಟ್ ಮಾಡ್ತಾ ಕೂತ್ರೆ ಟೈಮ್ ಆಗುತ್ತೆ ದೀಪಾ. ಅದಕ್ಕೆ ಇವತ್ ನಾವೇ ಟೆಸ್ಟ್ ಮಾಡಿ ಇಟ್ಕೊಂಡ್ ಬೇಡ. ಇಂಥ ಫೌಂಡೇಶನ್ ಅಂತ ಹೇಳಿದ್ರೆ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಈಸಿ ಆಗತ್ತೆ. ಇದೆಲ್ಲ ಒಂದ್ ಸ್ವಲ್ಪ ಅತಿ ಅನ್ಸ್ತಿಲ್ವಾ ಅಕ್ಕ? ನೀನು ದೀಪಾ ಇಂದ ದಿಶಾ ಆಗ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು ದೀಪಾ. ಅಂದ್ರೆ ನಾನು ಈ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ನಾನು ದೀಪ ಅಲ್ಲ ದಿಶಾ ಅಂತ ಎಲ್ರು ನಂಬ್ತಾರ ಅಕ್ಕ? ಮೇಕಪ್ ಅಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಯಾರನ್ನ ಹೇಗ್ ಬೇಕಾದ್ರೂ ಬದಲಾಯಿಸ್ಬೋದು, ಆ ತಾಕತ್ತಿದೆ. ಹ್ಞೂ ಅಕ್ಕ, ನಾನು ಕೇಳಿದ್ದೀನಿ 50 ವರ್ಷದ ಮುದುಕಿ ಮೇಕಪ್ ಹಾಕೊಂಡು 20 ವರ್ಷದ ಹುಡುಗನ್ನ ಮದ್ವೆ ಆದ್ಲಂತೆ. ಇಂಥದ್ದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತೀಯ ಅಲ್ವಾ? ಸರಿ, ಇವಾಗ ಫೌಂಡೇಶನ್ ನ ಟೆಸ್ಟ್ ಮಾಡೋಣ, ಸುಮ್ನೆ ಇರು. ಇದು ಸೂಟ್ ಆಗಲ್ಲ. ಇದನ್ನ ಹಾಕೊಂಡ್ರೆ ಪಕ್ಕ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ, ಇದು ಬೇಡ. ಇದು ನಿನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇರೋ ನೋಡು, ಈ ಶೇಡ್ ನಂಬರು 1.9 ಅಂತ. ನೀನ್ ನೆನ್ಪಿಡ್ಕೋಬೇಕು, ಮೇಕಪ್ ಆರ್ಟಿಸ್ಟಿಗೂ ಇದನ್ನೇ ಹೇಳ್ಬೇಕು, ಸರಿನಾ? ಆದ್ರೆ ಮುಖ್ಯವಾಗಿ ನೀನು ಇದನ್ನ ಬರೀ ಮುಖಕ್ಕೆ ಹಚ್ಕೋಬಾರ್ದು, ಫುಲ್ ಬಾಡಿಗೆ ಹಚ್ಕೋಬೇಕು, ಕೈಗೆ, ಕಾಲ್ಗೆ, ಬೆನ್ಗೆ. ಅರ್ಥ ಆಯ್ತಾ? ಅಕ್ಕ, ಇಡೀ ಮೈಗೆ ಹಚ್ಕೋಬೇಕಾ? ಹೌದು. ನೀನ್ ದೀಪ ಅನ್ನೋ ಸಣ್ಣ ಸುಳಿವು ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಅಕ್ಕ. ಓ, ಇನ್ನೊಂದು ಮುಖ್ಯವಾದ ಹೇಳೋದ್ ಮತ್ತೆ ಒಂದ್ ನಿಮಿಷ. ನಾಳೆ ನೀನು ಈ ಕನ್ನಡಕನ ಹಾಕೋವಾಗಿಲ್ಲ. ಅಕ್ಕ, ಕನ್ನಡಕ ಹೇಳ್ದೆ ನನ್ ಕಣ್ ಕಾಣಿಸಲ್ಲ ಅಕ್ಕ. ಅಯ್ಯೋ ಆಯ್ತಿರು, ನಾನು ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ ನೋಡು. ಇದು ಕಾಂಟ್ಯಾಕ್ಟ್ ಲೆನ್ಸ್ ಅಂತ. ನೀನ್ ಕನ್ನಡಕ ಹಾಕೊಂಡಾಗ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಇದನ್ನ ಹಾಕೊಂಡ್ರೆ ಅಷ್ಟೇ ಸ್ಪಷ್ಟವಾಗಿ ಕಾಣುತ್ತೆ. ಒಂದ್ಸಲ ಟೆಸ್ಟ್ ಮಾಡೋಣ. ಕಾಣ್ತಿದ್ಯಾ? ಅಕ್ಕ, ನಾನ್ ಕನ್ನಡಕ ಹಾಕೊಂಡಾಗ ಹಿಂಗ್ ಕಾಣಿಸುತ್ತೋ ಹಂಗೆ ಕಾಣಿಸ್ತಿದೆ. ನೀನು ದಿಶಾ ಆಗಿದ್ದಾಗ ಇದನ್ನೇ ಹಾಕೋಬೇಕು. ಏನೇ ಆದ್ರೂ ನೀವು ಆವರಿಸೋದು ಆ ದಿಶಾನಲ್ಲ, ಈ ದೀಪನ ಹಚ್ಕೊಂಡು. ಮ್ಯಾಮ್, ನಾಳೆ ನಮ್ಮ ಕ್ಲಬ್ ಓಪನ್ ಆಗಿ 10 ವರ್ಷ ಆಗುತ್ತೆ. ಅದರ ಆನಿವರ್ಸರಿಗೆ ನೀವು ಬರಬೇಕು ಮ್ಯಾಮ್. ಓ ಸಾರಿ ಮೇಡಮ್, ನಾಳೆ ನಮ್ಮ ಕಂಪ್ನಿದೆ ಒಂದು ಈವೆಂಟ್ ಇರೋದ್ರಿಂದ ಅದಕ್ಕೆ ಎಲ್ಲೂ ಬರೋಕ್ಕಾಗಲ್ಲ. ಬೇರೆ ಯಾವತ್ತಾದ್ರೂ ಇಟ್ಕೊಳ್ಳಿ, ಖಂಡಿತ ಬರ್ತಾರೆ. ಹೌದು ಹೌದು, ಚಿರು ನನ್ನ ಮಗ ಇದ್ದ ಹಾಗೆ. ನನ್ನ ಮಗನ ಇವೆಂಟಿಗೆ ನಾನೇ ಹೋಗ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಹಾಗಾದ್ರೆ ಈಗ ಏನ್ ಮಾಡೋದು ಮೇಡಮ್?